ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ, ರಾಜೀನಾಮೆ ಕೊಟ್ಟಿದ್ದಾರೆ ಅಂಥೇಳಿ ದೊಡ್ಡ ಸುದ್ದಿ ಔಟಿದೆ. ಇಡೀ ನಾವು ಆಚೆ ಹೋದರೆ ಎಲ್ಲ ಮಾಧ್ಯಮದವರು ನಮ್ಮ ಇದು. ನಾನು ಕೆಲವು ಕಾಂಗ್ರೆಸ್ ಅವ್ರಿಗೆಲ್ಲ ಮಾತಾಡಿದೆ, 2 ಅವರ್ ಮುಂಚೆನೇ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ. ನಮಗೆ ಈ ಸದನಕ್ಕೆ ಕೇಳೋ ಅಧಿಕಾರನೂ ಇದೆ, ಯಾಕಂದರೆ ಈ ಸದನದ ಗೌರವಾನ್ವಿತ ಸದಸ್ಯರಿದ್ದಾರೆ ಮತ್ತು ಅದೇ ರೀತಿ ಮಂತ್ರಿ ಇದ್ದಾರೆ. ಅವ್ರ ಮೇಲೆ ಎಷ್ಟು ದುಡ್ಡು ಹೊಡೆದಿದ್ದಾರೆ ಅಂತ ಏನಾನ ಕರಪ್ಷನ್ ಚಾರ್ಜ್ ಇದೆಯಾ? ಎಷ್ಟು ಹಣ ಹೊಡೆದಿದ್ದಾರೆ, ಎಲ್ಲಿ ಇಟ್ಟಿದ್ದಾರೆ, ಯಾರ ಮನೇಲಿ ಇಟ್ಟಿದ್ದಾರೆ, ಏನು ಆಪಾದನೆ ಮಾಡಿದ್ದೀರಾ, ಏನು ಅವ್ರ ಮೇಲೆ ಅಲಿಗೇಷನ್ನು? ಅವರು ಸತ್ಯ ಹೇಳಿದ್ದಾರೆ ಅಂತ ನಮ್ಮ ಸರ್ಕಾರ ಇತ್ತು, ನಮ್ಮ ಸರ್ಕಾರದಲ್ಲೇ ವೋಟಿಂಗು ನಡೆದಿದೆ ಈಗ ಅಂಥೇಳಿ ಮಾಡಿದಾರಾ ಅಥವಾ ಅವ್ರ ಮೇಲೆ ಕರಪ್ಷನ್ ಚಾರ್ಜ್ ಇದೆಯಾ? ಏನು ಚಾರ್ಜ್ ಇದೆ? ಈ ಸದನದ ಗೌರವಾನ್ವಿತ ಮಂತ್ರಿಗಳವರು, ಅವರು ಇಲ್ಲೇ ಕೂತಿದ್ದಾರೆ. ಇವಾಗ ಅವ್ರ ಮೇಲೆ ಏನು ಆಪಾದನೆ ಇದೆ ಅಂತ ಆದ್ರೂ ನೋಡ್ಬೇಕು. ನನಗನ್ಸ್ತೈತೆ ಇಲ್ಲೆಲ್ಲ ಆರಾಮಾಗಿ ಕೂತಿರ್ತಾರೆ, ಅಧಿಕಾರ ಬಂದಾಗ ಎಲ್ಲರೂ ನಾನು ಮುಂದು ಅಂತಿದ್ದಾರೆ. ಎವ್ರಿ ಡೇ ಸಿದ್ದರಾಮಯ್ಯನ ಪರವಾಗಿದ್ದವರು ಅವರೊಬ್ಬರೇ. ರಾಜಕೀಯ ಚರ್ಚೆ ನೆಕ್ಸ್ಟ್ ಸಿದ್ದರಾಮಯ್ಯ ಅವರವರ ವಿಷಯ ನೀವೇ ತಲೆಕೆಡಿಸಿಕೊಳ್ಳಬೇಕು. ಚರ್ಚೆ ಮಾಡಿ ಸತ್ಯ ಆಯ್ತು. ಈಗ ಅಲ್ಲ ಇವಾಗ ಸದನ ನಡೀತಾ ಇರುವಾಗ ಈ ರೀತಿ ಒಂದು ಸುದ್ದಿ ಬಂದಿರೋದ್ರಿಂದ ಇಟ್ಸ್ ಅ ಡ್ಯೂಟಿ ಆಫ್ ದಿ ಗವರ್ಮೆಂಟ್ ಟು ಮೇಕ್ ಎ ಸ್ಟೇಟ್ಮೆಂಟ್. ಅಷ್ಟೇ ಹೇಳಿದ್ರೆ ಮುಗಿತಲ್ಲ. ಅಲ್ಲ ಇಲ್ಲ ರಾಜಣ್ಣ ಅವರು ಮಂತ್ರಿಗಳಾಗಿ ಬಂದಿದ್ದಾರೆ, ಶಾಸಕರಾಗಿದ್ದಾರೆ, ಅದನ್ನು ಸ್ವಲ್ಪ ಆಯ್ತು. ಈಗ ನೋಡಿ ಸರ್ಕಾರ ಅಲ್ಲಲ್ಲ ಒಂದೇ ನಿಮಿಷ ಸಭಾ, ತಾವು ಮೊನ್ನೆ ತಾನೇ ಅಜ್ಜಿಗೆ ಹೋಗಿ ಬಂದಿದ್ದೀರಾ? ಶಾಂತಿ ಇರ್ಬೇಕು ನಿಮ್ಮ ಹತ್ರ. ಇನ್ಮೇಲೆ ನಾವು ನಿಮ್ಮನ್ನ ಬೇರೆ ತರ ಕರಿಬೇಕು, ಹಾಜಿ ಅಂತ ಕರಿಬೇಕು ನಿಮ್ಮನ್ನ ನಾವು. ಈಗ ನೀವು ನ್ಯಾಯ ಧರ್ಮ ಎಲ್ಲ ಪಾಲನೆ ಮಾಡಿ ಹಾಜಿ ಹೇಳ್ದ ಕೇಳ್ಬೇಕಲ್ಲ ನೀವು. ನಾ ಕೇಳ್ತಾ ಇದ್ದೀನಿ, ನಾವು ಕೇಳ್ತಾ ಇದ್ದೀರಿ. ನಾವೇನು ಸ್ವತಃ ನಾವೇನು ರಾಜೀನಾಮೆ ಕೊಡಿ ಅಂತ ರಾಜಣ್ಣ ಕೇಳಿಲ್ಲ, ಅದನ್ನು ನಾವೇನು ಕೇಳಿಲ್ಲ. ಮಾಧ್ಯಮದಲ್ಲಿ ಬರ್ತಾ ಇದೆ. ಮಾಧ್ಯಮ ಅಂದ್ರೆ ಅದನ್ನು 4ನೇ ಅಂಗ, ನಾವು ನಂಬೇಕಲ್ಲ. ಈಗ ವಿಚಾರ ಪ್ರಸ್ತಾನ ಮಾಡಿದಿರಿ, ಸರ್ಕಾರ ಏನ್ ಹೇಳ್ತದೆ ನೋಡುವ. ಅಲ್ಲ, ಒಬ್ಬ ದಲಿತ ನಾಯಕರಿಗೆ ಆಯ್ತು ಬೆಲ್ಲದವರಿಗೆ ಯಾಕೆ ಮತ್ತೆ ಈಗ ರಾಜಣ್ಣ ಅವ್ರದ್ದು ನಾಗೇಂದ್ರ ಇಬ್ರು ವಾಲ್ಮೀಕಿ ಮಾನ್ಯ ಆ ಸಮಾಜದವರಿಗೆ ಬೇರೆಯವರಂಗ ಬಣ್ಣ ಗಿಣ್ಣ ಮಾಡಿ ಮಾತಾಡಕ್ ಬರುದಿಲ್ಲ. ಸೊ ದಲಿತ ಸಮಾಜದವ್ರಿಗೆ ಹಿಂಗ ಅನ್ಯಾಯ ಬೆಲ್ಲದವ್ರೆ. ಅಧ್ಯಕ್ಷರೇ, ಮಾನ್ಯ ವಿರೋಧ ಪಕ್ಷದ ನಾಯಕರು ಹಾಗೂ ಹಿರಿಯ ಶಾಸಕರು ಏನು ಪ್ರಸ್ತಾಪ ಮಾಡಿದ್ದಾರೆ, ರಾಜಣ್ಣವ್ರ ಬಗ್ಗೆ ಪ್ರೀತಿ ವ್ಯಕ್ತ ಮಾಡಿದ್ದಾರೆ, ಸಮುದಾಯಗಳ ಬಗ್ಗೆ ಕಳಕಳಿ ವ್ಯಕ್ತ ಮಾಡಿದ್ದಾರೆ. ಅವೆಲ್ಲ ಕಳಕಳಿ, ಆ ಪ್ರೀತಿ ಇದ್ದರೆ ನಿಜವಾಗಿಯೂ ಮೆಚ್ಚಬಹುದಾಗಿರ್ತಕ್ಕಂಥದ್ದೇ. ಮಾಧ್ಯಮದಲ್ಲಿ ಈ ಸುದ್ದಿ ಬರ್ತಾ ಇದೆ ಅಂಥೇಳಿ ಏಕಾಏಕಿ ಇಲ್ಲಿ ಚರ್ಚೆ ತಗೊಳ್ಳೋದು, ಸರ್ಕಾರ ಹೇಳ್ರಿ ಅನ್ನೋದು ಇದು ಸರಿಯಾದದ್ದಲ್ಲ. ಇದು ನಮ್ಮ ಪದ್ಧತಿಗೂ ಸರಿಯಲ್ಲ. ಹಾಗೇನಾದರೂ ಬೆಳವಣಿಗೆಗಳಿದ್ದರೆ ಮಾನ್ಯ ಮುಖ್ಯಮಂತ್ರಿಗಳು ನಿಮಗೆ ತಿಳಿಸ್ತಾರೆ. ಸದನ ನಡೆದಿದೆ, ಆದ್ದರಿಂದ ಈ ಚರ್ಚೆಯನ್ನು ಮುಂದುವರಿಸೋದು ಅನವಶ್ಯಕ. ಹಾಗೂ ಯಾವುದೇ ಕಾನೂನು ಸಚಿವರಿಂದ ನಾನು ಬೆಟರ್ ಇದನ್ನ ನಾನು ಎಕ್ಸ್ಪೆಕ್ಟ್ ಮಾಡಿದೆ. ಈಗ ನೀವು ಹೇಳ್ತೀರಾ ಮಾಧ್ಯಮಗಳಲ್ಲಿ ಬಂದಿರೋದನ್ನೆಲ್ಲ ಇದ್ದಕ್ಕಿದ್ದಂಗೆ ದಿಢೀರ್ನ ಪ್ರಸ್ತಾವನೆ ಮಾಡೋದು ಸರಿಯಲ್ಲ ಅಂತ ಹೇಳ್ತೀರಾ. ಇದೇ ಮಾಧ್ಯಮದಲ್ಲಿ ಇವತ್ತೇನ ಬೇರೆ ಬಂದಿದ್ರೆ ಇಲ್ಲಿ ಪ್ರಸ್ತಾವನೆ ಮಾಡಿ ನೀವು ಉತ್ತರ ಕೊಡ್ತಿದ್ರಿ. ಈಗ ಐದರ್ ಆನ್ ಬಿಹಾಫ್ ಆಫ್ ದಿ ಗೌರ್ಮೆಂಟ್ Honorable Law and Parliamentary Affairs Minister should make a statement, or Mr. Rajana should make a statement. He himself is there. Okay. ದಯವಿಟ್ಟು ಅದಕ್ಕೆ ಅದಕ್ಕೆ ಅವಕಾಶ ಕೊಡಿ ನೀವು. ಅಲ್ಲ, ನಮ್ಮ ಹಿರಿಯರಾಗಿರ್ತಕ್ಕಂಥ ಸುರೇಶ್ ಕುಮಾರ್ ಅವರು ಕಾನೂನು ಹಾಗೂ ಸಂಸದೀಯ ವ್ಯವಹಾರಗಳನ್ನು ನೀವು ನಿರ್ವಹಣೆ ಮಾಡಿದವರು. ಈ ಸುದ್ದಿಗಳ ಮೇಲೆ ಬೆಳಕು ಚೆಲ್ಲಬೇಕಾಗಿರ್ತಕ್ಕಂಥ ಪ್ರಸಂಗ ಬಂದಾಗ
ರಾಜಣ್ಣನೂ ಆ ಕೆಲಸ ಮಾಡಲ್ಲ, ಲಾ ಆ್ಯಂಡ್ ಪಾರ್ಲಿಮೆಂಟರಿ ಅಫೇರ್ಸ್ ಮಂತ್ರಿನೂ ಆ ಕೆಲಸ ಮಾಡಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಆ ಒಂದು ಸ್ಥಾನದಲ್ಲಿ ಇರೋದರಿಂದ ಅವರು ಅದರ ಬಗ್ಗೆ ನಿಮಗೇನು ಹೇಳಬೇಕೋ, ನಿಮಗೇನು ವಿವರಿಸ್ಬೇಕೋ ಅದನ್ನು ವಿವರಿಸ್ತಾರೆ. ಆದ್ದರಿಂದ ಅವರ ಅಬ್ಸೆನ್ಸ್ನೊಳಗೆ ಈ ರೀತಿಯಾಗಿರ್ತಕ್ಕಂಥ ಚರ್ಚೆ ಅನವಶ್ಯಕ, ಸರಿಯಾದದ್ದಲ್ಲ. ಸ್ಲೈಟ್ ಆಗಿ ತಗೋಬೇಡಿ ಇದನ್ನ. ನೀವು ಸುಮ್ಮನೆ ಸರ್, ಆಯ್ತು, ಈಗ ಅವ್ರು ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಸ್ವತಃ ಇಲ್ಲಿದ್ದಾರೆ. ಯಾವ ಕಾರಣಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಅದು ಬಂದು ನಿಮ್ಗೆ ಹೇಳ್ತಂತ ಹೇಳಿದಾರಲ್ಲ. ಮುಖ್ಯಮಂತ್ರಿಗಳು ಏನ್ ಹೇಳ್ಬೋದು, ಅವ್ರು ಕೊಟ್ಟಿದ್ರೆ ಅಕ್ಸೆಪ್ಟ್ ಮಾಡಿದೀನಿ ಅಥವಾ ಇಲ್ಲ ಅಂತ ಹೇಳ್ಬೋದು. ಈಗ ಮಾಧ್ಯಮಗಳಲ್ಲಿ ಇಡೀ ರಾಜ್ಯದಲ್ಲಿ ಓದ್ತಾ ಇರೋದು ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ, ಈಗಾಗಲೇ 2 ಗಂಟೆಗಳಾಗಿದೆ, ಇದೆಲ್ಲ ಬಂದಿರೋದ್ರಿಂದ ಸ್ವತಃ ರಾಜಣ್ಣ ಅವ್ರು ಹೇಳಿ ಅವರು ಅಲ್ಲಿ ಮಂತ್ರಿಯಾಗಿ ರಾಜೀನಾಮೆ ಕೊಟ್ಟ ಮಂತ್ರಿಯಾಗಿ ಕೂತಿಯಾರ, ರಾಜೀನಾಮೆ ಕೊಡದೆ ಮಂತ್ರಿಯಾಗಿ ಕೂತಿಯಾರ, ಉತ್ತರ ಕೊಡ್ಲಿ. ಸನ್ಮಾನ್ಯ ಅಧ್ಯಕ್ಷರೇ, ಯಾವ ಕಾರಣಕ್ಕೂ ರಾಜಣ್ಣ ಅವ್ರು ಮಾತಾಡ್ತಿದ್ದಾರೆ ಪಾರ್ಲಿಮೆಂಟರಿ ಮಿನಿಸ್ಟ್ರಿ ಕುಕ್ಕಲ್ಲಿ. ಈಗ ಶಿವಲಿಂಗ ಅವರು ಮಾಧ್ಯಮದಲ್ಲಿ ಬಂದ ತಕ್ಷಣ ನಾವು ಕೊಟ್ಟಿಲ್ಲ ಅಂತ ಹೇಳೋದು ಇದು ಯಾವುದೂ ಸರಿಯಾದದ್ದಲ್ಲ. ಕೊಡದಿದ್ರೆ ಅವರು ಮಾನ್ಯ ಮುಖ್ಯಮಂತ್ರಿಗಳು ಆ ವಿವರಣೆಯನ್ನು ಕೊಡ್ತಾರೆ. ಆದ್ರಿಂದ ಯಾವುದೇ ಕಾರಣಕ್ಕೆ ಯಾವುದೇ ಮಂತ್ರಿನ ನೀವು ಸರಿ ಮಾನ್ಯ ಅಧ್ಯಕ್ಷರೇ, ಪ್ರಶ್ನೋತ್ತರ ಮುಖ್ಯಮಂತ್ರಿಗಳ ಕರೆಸಿ ಹೇಳಿಕೆ ಮಾಡಿಸಿ. ಈಗ ಪ್ರಶ್ನೋತ್ತರ ಸರ್, ಮುಖ್ಯಮಂತ್ರಿಗಳ ಕರೆಸಿ ಅಲ್ಲ, ಅವ್ರು ಬರ್ತಾರೆ ಅಂದಾಗಲ್ಲ ಅಂತ ಹೇಳಿದ್ರೆ ಆಯ್ತಾ, ಬಂದಾಗ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಏನಾಗ್ಬೇಕು, ಈಗ ಅದಲ್ಲಿ ಇರ್ತೇನೆ ಚರ್ಚೆ ಮಾಡ್ತೇನೆ ನೋಡಿ. ಅವರಿಗೆ ನೀವು ರಾಜಣ್ಣ ಮಾತಾಡಕ್ಕೆ ನೋಡಿ, ನಾನು ಹೇಳಿದಕ್ಕೆ ಆಚೆ ಕಲಿಸೊಂದು ಪ್ರಶ್ನೆ ನೋಡಿ. ಅಧ್ಯಕ್ಷರೇ, ನಮ್ಮ ಲಾ ಮಿನಿಸ್ಟರ್ ಏನ್ ಹೇಳ್ತಾರೆ, ನಮ್ಗೆ ಬುದ್ಧಿವಾದ ಪಾಠನ ಬಹಳ ಅರ್ಥ ಇಲ್ಲಿ ಕೂತಾಗ ಅಲ್ಲಿ ಕೂತಾಗ ಡಿಫ್ರೆಂಟ್ ಆಗಿ ಹೇಳ್ತಾರೆ. ಮಾಧ್ಯಮದಲ್ಲಿ ಬಂದಿದೆ ಅಂತೇಳಿ ಚರ್ಚೆ ಮಾಡ್ತೀರಾ ಅಂತ. ಇಲ್ಲಿ ನಾವು ಕೂತಿದ್ದೀರಿ, ಅಧಿಕಾರಿ ಕೂತಿದ್ದಾರೆ, ಮಾಧ್ಯಮದವರು ಕೂತಿದ್ದಾರೆ, ಓಡಿಸ್ಬಿಡಿ ಅವ್ರು ಮಾಧ್ಯಮದವ್ರನ್ನ. ಇದೆಲ್ಲ ಯಾಕೆ ಸಮಸ್ಯೆ? ಅವರೇನೋ 4ನೇ ಅಂಗ ಅಂತ ನಾವು ಅಲ್ಲಿ ಕೂತಿದ್ದೀರೋದು. ಅದು ಸರ್ಕಾರ ಲಾ ಸಚಿವರು ಏನ್ ಹೇಳಿದ್ದಾರೆ, ಮುಖ್ಯಮಂತ್ರಿ ಬಂದಾಗ ನಿಮ್ಮ ಸಂಶಯ ಇದೆ ಅದನ್ನು ಅವರು ಬಗೆಹರಿಸ್ತಾರೆ ಅಂತ ಹೇಳಿದ್ದಾರೆ. ಯಾಕೆ ಚರ್ಚೆ? ಅಲ್ಲ, ಒಂದೇ ನಿಮಿಷ. ನಾನು ಹೇಳೋದು ಭಾಳ ಕ್ಲಾರಿಟಿ ಇದೆ ಅವ್ರ ಹತ್ರ. ಪರಮೇಶ್ವರ್ ಏನೋ ಹೇಳ್ಕೊಡ್ತಾವ್ರೆ, ಅವ್ರಿಗೆ ಕ್ಲಾರಿಟಿ ಇದೆ ನೋಡಿ. HK ಪಾಟೀಲು ಅಥವಾ ಪರಮೇಶ್ವರ್ ಎದ್ದು ನಿಂತ್ಕೊಂಡು ಅವರು ಮಂತ್ರಿ ಆಗಿದ್ದಾರೆ. ನೀವು ಉಡಾಫೆ ಜನ ನಮ್ಗೆ ಹೇಳ್ಬೇಕು, ಅವರು ನೀವು ಉಡಾಫೆ ಸುಮ್ಮನೆ ಹೇಳ್ತಾ ಇದ್ದೀರಾ. ಮಂತ್ರಿ ಆಗಿದ್ದಾರೆ, ಇರ್ತಾರೆ ಅಂತ ಹೇಳ್ಬಿಡ್ಲಿ, ಮುಗ್ದೋಯ್ತು. ಇದಕ್ಕೆ ಹೋಗಿದೆ ಅವರಿಂದಾನೇ ಅಧಿವೇಶನ ಎಲ್ಲ. ನಾವು 18 ಜನ ಸಸ್ಪೆಂಡ್ ಆಗಿದ್ದೀವಿ, ಈಗ ಎಷ್ಟು ಜನ ಸಸ್ಪೆಂಡ್ ಮಾಡ್ತೀರಾ ಅವರಿಂದ? ಮತ್ತೆ ಸಸ್ಪೆನ್ಷನ್, ಮತ್ತೆ ಸಭೆ. ಈಗ ಸರಿ, ಅದರಿಂದಾನೇ ಆಗಿದ್ದಲ್ಲ 18 ಜನ. ನಮ್ಮ ಸ್ಪೀಕರ್ ಅವರು ಬಂದು ಮಾತಾಡಿದ್ದವರು, ಟೈಮ್ ಕೊಟ್ಟಿದ್ದವರು, ಅಡ್ಜಸ್ಟ್ಮೆಂಟ್ ಮಾಡಿದ್ದವರು, ಸಸ್ಪೆಂಡ್ ಆಗಿದ್ದವ್ರು ನಾವು. ಈಗ ಸಂಶಯ ಕೇಳಿದಿರಿ, ಅವ್ರು ಉತ್ತರ ಕೊಟ್ಟಿದ್ದಾರೆ. ಅವ್ರು ಮಂತ್ರಿ ಆಗಿದ್ದಾರೆ ಹೇಳ್ಬೇಕಷ್ಟೇ ನನಗೆ. ಅವ್ರು ಮಂತ್ರಿ ಆಗಿದ್ದಾರೆ ಅಧ್ಯಕ್ಷರೇ. ಮಂತ್ರಿ ಆಗಿದ್ದಾರೆ ಅಂತ ಹೇಳಿದ್ರೆ ಇದಾರೆ ಅಂತ ಅರ್ಥ, ನಾವು ಕೂತ್ಬಿಡ್ತೀವಿ. ಇಲ್ಲ ಅಂದ್ರೆ ಇಲ್ಲ, ನಮ್ದೇನು. ಅದಕ್ಕೆ ಅವ್ರು ಏನು ಮುಖ್ಯಮಂತ್ರಿ ಬಂದು ಮಾತಾಡ್ತಂತ ಹೇಳಿದಾರಲ್ಲ. ಈಗ ನಾನು ಪರಮೇಶ್ವರ್ ಅವ್ರನ್ನ ಏನಂತ ಸಂಬೋಧನೆ ಮಾಡಬೇಕು ಹೇಳಿ, ನಿಮ್ಗೆ ಹೇಗೆ ಬೇಕಾದ್ರೆ ಮನಸ್ಸಿಗೆ ಹೇಗೆ ಸಂತೋಷ ಬರ್ತದೆ ಹಾಗೆ ಸಂಬೋಧನೆ ಮಾಡಿ. ಕಾನೂನು ಪ್ರಕಾರ ಮಾಡಬೇಕು, ಮನ್ಸಿ ಬಂದೆ ಮಾಡಕ್ ಬರಲ್ಲ. ಕೇಳುದು ಯಾಕೆ? ಕೇಳಿಕ್ ಹೋಗ್ಬೇಡಿ. ಈಗ ಸದನ ನಡೆಸಲಿಕ್ಕೆ ಅವಕಾಶ ಮಾಡಿಕೊಡಿ. ಇಲ್ಲ, ಪರಮೇಶ್ವರ್ ಮಂತ್ರಿನ ಅಲ್ವಾ? ನಮ್ ಡೌಟ್ ಆಗ್ತಿದೆ ಪರಮೇಶ್ವರ್ ಮೇಲೆ. ಪರಮೇಶ್ವರ್ ಮಂತ್ರಿನ ಅಲ್ವಾ? ಮಂತ್ರಿ ಇದ್ದಾರ? ಮಂತ್ರಿ ದಯವಿಟ್ಟು ಹೇಳಿ.
ಪರಮೇಶ್ವರ್ ಮಂತ್ರಿನ ಅಲ್ಲ ಹೇಳಿ. ಅವ್ರ ಮಂತ್ರಿ ಆಗಿದ್ದಾರೆ, ರಾಜಣ್ಣ ಅವರ ಇಲ್ಲ ಹೇಳಿ. ರಾಜಣ್ಣ ಹೇಳಿ. ರಾಜಣ್ಣ ಅವ್ರ ಮಂತ್ರಿ ಇದ್ದಾರೆ, ಅವ್ರ ಮಂತ್ರಿ ಇದ್ದಾರೆ. ವೆಂಕಟೇಶ್ ಹೆಸರು ಕೈ ಬಿಟ್ರಲ್ಲ ಅಂತ ಮತ್ತೆ ನೀವು ವೆಂಕಟೇಶ್ ಅವ್ರ ಮಂತ್ರಿ ಇದ್ದಾರೆ. ಒಂದ್ ನಿಮಿಷ, ರಾಜಣ್ಣ ಅವರು ಇಲ್ಲಿದ್ದಾರೆ. ನಾನು ಮಂತ್ರಿ ಆಗಿದ್ದೇನೆಪ್ಪ, ವಿರೋಧ ಪಕ್ಷದವ್ರು ನೀವು ಯಾಕೆ ಚಿಂತೆ ಮಾಡ್ತೀರಿ? ನಾನು ಮಂತ್ರಿ ಆಗಿದ್ದೇನೆ, ಮಂತ್ರಿಯಾಗಿ ಮುಂದುವರಿತೀನಿ ಅಂದ್ರೆ ನಮ್ಗೆ ಸಂತೋಷ. ಆ ಒಂದು ಮಾತು ಅವ್ರು ಹೇಳ್ಬಿಡ್ಲಿ. ನಿಮ್ಗೆ ಡೌಟ್ ಇದೆ ಈಗ? ಮಾಧ್ಯಮದಲ್ಲಿ ನಾವೆಂತ ಮಾಡುದು? ನಿಮ್ಮ ಡೌಟ್ಗೆ ಉತ್ತರ ಕೊಡೋದು ಆಗ್ತದೆ ಈಗ. ಒಂದ್ ನಿಮಿಷ ಅಧ್ಯಕ್ಷರೇ, ಇಷ್ಟೆಲ್ಲ ಚರ್ಚೆ ನಡೆದಿದ್ರು. ರಾಜಣ್ಣನವರು ಮೌನಕ್ಕೆ ಶರಣಾಗಿದೆ ನೋಡಿದ್ರೆ ನಿಮ್ಗೇನ್ ಅನಿಸ್ತೈತಿ? ಹೋದ್ರು ಅಂತ ನಿಮಗೇನ್ ಅನಿಸ್ತೈತಿ? ಈಗ ಕೂಡ ಮಂತ್ರಿ ಅಂತ ಅನಿಸ್ತಿದೆ. ಕೂತ್ಕೊಳ್ಳಿ. ಅಧ್ಯಕ್ಷರೇ, ಅವರು ರಾಜೀನಾಮೆ ಕೊಟ್ಟು ಎರಡು ಗಂಟೆ ಆಗಿದೆ. ನಮ್ಗೆ ಅಲ್ಲಿ ಅವ್ರು ಕೂತ್ಕೊಂಬಾರ್ದು ಈಗ. ನೋ, ಅವರು ರಾಜೀನಾಮೆ ಕೊಟ್ಟ ಮೇಲೆ ಅಲ್ಲಿ ಕೂತ್ಕೊಂಬಾರ್ದು. 2 ಗಂಟೆ ಆಗಿದೆ. ನಾವ್ ಹೇಳ್ತಾ ಇದ್ದೀವಿ, ತಪ್ಪಿದ್ರೆ ಹೇಳಿ. ನೋಡಿ, ಅದನ್ನು ಸಸ್ಪೆಂಡ್ ಮಾಡಿದ್ದೀರಾ. ನಾನು 1 ವರ್ಷ ಸಸ್ಪೆಂಡ್ ಮಾಡಿ, 1 ವರ್ಷ ಸಸ್ಪೆಂಡ್ ಮಾಡಿ, ನಾನು ಕೇರ್ ಮಾಡಲ್ಲ. 1 ವರ್ಷ ಮಾಡಿ. ಅವ್ರು ಅಲ್ಲಿ ಕೂತ್ಕೊಂಬಾರ್ದು, ಅವರು ಸರ್ಕಾರದ ತೀರ್ಮಾನ ಮಾಡ್ತದೆ. ನೋಡಿ, ಮಂತ್ರಿ ರಾಜೀನಾಮೆ ಕೊಟ್ಟು ಹೆಂಗ್ ಕೂತ್ಕೊಂತಾರೆ ಸರ್? ರಾಜೀನಾಮೆ ಕೊಟ್ಟು ಹೆಂಗ್ ಕೂತ್ಕೊಂತಾರೆ? ನಾನು ಹೇಳ್ತಾ ಇದ್ದೀನಿ, ವಿರೋಧ ಪಕ್ಷದ ನಾಯಕ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ನಿಜ ನಿಜ ನಿಜ. ನೀವ್ ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ತೀರಿ? ನಾನು ಟೆನ್ಷನ್ ಏನಿಲ್ಲ. ಸರ್ಕಾರ ಇದೆ, ಮುಖ್ಯಮಂತ್ರಿ ಬರ್ತಾರೆ, ಅವರು ಬಂದು ಚರ್ಚೆ ಕೊಡ್ತಾರೆ. ನೀವೀಗ ಪ್ರಶ್ನೋತ್ತರ ಪ್ರಾರಂಭ ಮಾಡಿ ನಡೆಸಲಿಕ್ಕೆ ಅವಕಾಶ ಮಾಡಿಕೊಡಿ. ಅದು ಪ್ರಮುಖವಾದ ವಿಚಾರ ಆಗಿರ್ಬೇಕು. ಸಾಕಷ್ಟು ಟೈಮ್ ಇದೆ ಪ್ರಶ್ನೋತ್ತರ ಮಾಡ್ಲಿಕ್ಕೆ. ನೀವು ರಾತ್ರಿ 10 ಗಂಟೆ ಕೊಡ್ತೇವೆ. ಮುಂದೆ 2 ಆಯ್ಕೆ ಇದೆ. ಒಂದು ಬಹಳ ಸುಲಭ ಇರೋದು, ರಾಜಣ್ಣ ಅವರು ಇಲ್ಲೇ ಉಪಸ್ಥಿತರು ರೆಡಿ ಇದ್ದಾರೆ ಅವ್ರು ಹೇಳಕ್ಕೆ. ಅವ್ರು ನಿಂತ್ಕೊಂಡು ಹೇಳಿ. ಇಲ್ಲದೆ ಇದ್ರೆ ಮುಖ್ಯಮಂತ್ರಿಗಳು ಬಂದು ಏನು ಸ್ಥಿತಿ, ಏನು ವಾಸ್ತವ ಪರಿಸ್ಥಿತಿ ಅವ್ರು ಎಕ್ಸ್ಪ್ಲೈನ್ ಮಾಡಿ. ಅಲ್ಲಿವರೆಗೂ ಸದನ ದಯವಿಟ್ಟು ಇರಲಿ. ಒಂದು ಅಲ್ಲ, ಒಬ್ರು ಇಷ್ಟೆಲ್ಲ ಆದ್ಮೇಲೆ ಅವ್ರು ಕೂತಿರುವಾಗ ಇದೇ ಕೆಲಸ ಅಲ್ಲ, ಈಗ ರಾಜ್ಯದವ್ರು ಮಾತಾಡ್ಬೇಕು ಹೇಳ್ತಾರೆ. ಎಲ್ಲ ಮೇಧಾವಿಗಳೇ ಅವ್ರು ಮಾತಾಡ್ಲಿ. ಸರ್ಕಾರದ ಸಭಾಧ್ಯಕ್ಷರೇ ನಿಲ್ಲಪ್ಪ. ಸರ್ಕಾರದ ಪರವಾಗಿ ಮಾನ್ಯ ಸಂಸದೀಯ ವ್ಯವಹಾರ ಸಚಿವರು ಹೇಳಿದ್ದಾರೆ. ಅವರು ಸಚಿವರಾಗಿದ್ದಾರೆ, ಸಚಿವರಾಗಿ ಇವತ್ತು ಇಲ್ಲಿ ಉಪಸ್ಥಿತರಿದ್ದಾರೆ ಅಂತ. ಅವರು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೇವೆ. ಅದಕ್ಕೆ ಮೀರಿ ಏನಾದರೂ ಹೇಳುವಂತಹದ್ದಿದ್ರೆ ಮುಖ್ಯಮಂತ್ರಿಗಳು ಬಂದಾಗ ಅವರ ವಿವೇಚನೆಗೆ ಬಿಟ್ಟಂತಹದ್ದು. ಈಗ ರಾಜ್ಯದ ಜನಗಳ ವಿಷಯ ಮಾತಾಡ್ಲಿಕ್ಕೆ ಇಲ್ಲಿ ಸೇರಿರೋದು. ಇಷ್ಟು ವಿಷಯಗಳು ಇದಾವೆ. ಆರಂಭ ಮಾಡುವಾಗಲೇ ಇವರು ರಾಜ್ಯದ ಜನಗಳ ವಿಷಯ ರಾಜೀನಾಮೆ ಕೊಡು ಅಂತ ಸದ್ಯಕ್ಕೆ ಸರ್ಕಾರದ ಪರವಾಗಿ ಕಾನೂನು ಸಚಿವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅಧ್ಯಕ್ಷ, ಒಂದೇ ನಿಮಿಷ, ರಾಜಣ್ಣ ಹೇಳಿಕೆ ಮಾಡ್ಬಿಡ್ಲಿ, ಮುಗಿದೋಯ್ತು. ಏನ್ ಅದರಲ್ಲಿ ನೋಡಿ, ಅದರಲ್ಲಿ ಏನ್ ತಪ್ಪಿಲ್ಲ. ಅವ್ರು ಮಾತಾಡ ತೀರ್ಮಾನ ಮಾಡಿದ್ದಾರೆ, ನೀವ್ ಯಾಕೆ ಮಾತಾಡ್ತೀರಿ? ಈಗ ನೀವ್ ಹೇಳ್ತಾವ ಮಾತಾಡ್ದಲ್ಲ. ರಾಜಣ್ಣ ಕೇಳಿ 1 ನಿಮಿಷ ಹೇಳಿಸಿರಿ, ರಾಜೀನಾಮೆ ಕೊಟ್ಬಿಟ್ಟವ್ರೆ. ಹೇಳಿಸಿರಿ 1 ನಿಮಿಷ ಮುಗ್ದೇ ಹೋಗ್ತಿಲ್ಲ. ನಾನು ಜೆರಾಕ್ಸ್ ಟ್ರೈ ಮಾಡ್ತಾ ಇದ್ದೀನಿ. ಜೆರಾಕ್ಸ್ ತರಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ತರಿಸ್ತೀನಿ. ದರ್ಶಬಿಟ್ರೆ ಮಾನ ಮರ್ಯಾದೆ ರಾಜೀನಾಮೆ ಕೇಳ್ತಾ ಇಲ್ಲ, ತಿಳ್ಕೊಳ್ತಾ ಇದೀರಿ. ನಾವು ರಾಜೀನಾಮೆ ಕೇಳ್ತಾ ಇಲ್ಲ, ರಾಜೀನಾಮೆ ಕೊಟ್ಟಿದಾರ ಅಂತ ಕನ್ಫರ್ಮೇಶನ್ ಕೇಳ್ತಾ ಇದೀವಿ. ನೀವು ರಾಜೀನಾಮೆ ಕೇಳಿದ್ವಿ ನಾವು. ರಾಜಣ್ಣ ಇಲ್ಲೇ ಇದಾರಲ್ಲ, ಕೇಳಿಸಕ್ಕೆ ತಯಾರಿಲ್ಲ. ಈಗ ನೀವು ಒಂದೇ ನಿಮಿಷ. ಈಗ ಒಬ್ಬ ದಲಿತ ಮಂತ್ರಿ, ಒಂದ್ ನಿಮಿಷ ಈಗ ಪ್ರಶ್ನೆ, ಒಬ್ಬ ದಲಿತ ಮಂತ್ರಿ ಬೇಕಿಲ್ವಾ? ನನ್ನ ಮೇಲೆ ಸದನದಲ್ಲಿ ಈ ಅಧಿವೇಶನ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕ ಕೊಟ್ಟಿದೆ. ದಯವಿಟ್ಟು ಇವತ್ತು ರಾಜ್ಯದ ಜನಗಳ ಗಮನ ಕೊಡುವಷ್ಟು ರಾಜಕೀಯ ಪ್ರಜ್ಞೆ ಇವ್ರಿಗೆ ತಾವು ಕೊಟ್ಟಿದ್ದೀರಾ. 2 ವರ್ಷ ಪ್ರಶ್ನೋತ್ತರ ವೇಳೆ ತಾವು ದಯವಿಟ್ಟು ಎಲ್ಲ ಸಂದರ್ಭದಲ್ಲಿ ಆರಂಭ ಆಗುವ ಗಳಿಗೆಯಲ್ಲೇ ಬರೀ ರಾಜಕೀಯಕ್ಕೆ ಸೀಮಿತ ಮಾಡೋದು ಬೇಡ. ನಾನು ಕೃಷ್ಣ ಬೈರೇಗೌಡರಿಗೆ ಕೇಳಕ್ ಇಷ್ಟಪಡ್ತೇನೆ. ಕೃಷ್ಣ ಬೈರೇಗೌಡರು ನಮ್ಮನ್ನ
ಕೃಷ್ಣ ಬೈರೇಗೌಡರು ಈಗ ಪ್ರಸ್ತುತ ನಮ್ಮನ್ನ ಚರ್ಚೆ ಬೇಡ. ಟೀಕೆ ಮಾಡಿದ್ರು ಇವ್ರಿಗೆ ಜನರ ಬಗ್ಗೆ ಕಾಳಜಿ ಇಲ್ಲ, ಜನರ ವಿಚಾರವನ್ನ ನಾವು ಚರ್ಚೆ ಮಾಡ್ತಾ ಇದ್ದೀರಿ. ನನಗನ್ಸ್ತತೆ ರಾಜಣ್ಣ ಪಾಕಿಸ್ತಾನದಿಂದ ಬಂದಿದ್ಯಾ ನೀನು ಯಾಕೆ ಇದರ ಕರ್ನಾಟಕದವರಲ್ಲ ನೀವು. ನಿಮ್ಮ ಬಗ್ಗೆ ಚರ್ಚೆ ಮಾಡ್ತಾ ಇರೋದು. ಯಾವ ಚರ್ಚೆ ಮಾಡ್ತಾ ಇರೋದು? ನೀವೆಲ್ಲಿ ಹೋಗ್ತೀರಿ? ನಾನು ಚರ್ಚೆ ಮಾಡ್ತಾ ಇರೋದು ಬೇರೆ ಚೈನಾ ಇದೆ, ಅವ್ರ ಬಗ್ಗೆ ಬೇರೆ ಅವ್ರನ್ನ ಆಯ್ತು, ಅವ್ರು ಕರ್ನಾಟಕದ ನೀವು ಮಾತಾಡ್ತಾರೆ, ಪಾಕಿಸ್ತಾನ ಅವರು ಬಿಟ್ಟು ಕಾಶ್ಮೀರ ಬೇರೆ ಏನು ಗೊತ್ತಿಲ್ಲ ಅವ್ರಿಗೆ. ನಿಮ್ದು ನೀವು ಮಾಡ್ಕೊಂಡು ಬಂದಿರೋದು ಅವ್ರು. ಮೋಸ ಮಾಡ್ಕೊಂಡು ಬಂದಿರೋದು ನೀವು. ಒಂದು ಸಣ್ಣ ಉತ್ತರ ಸ್ಟೇಟ್ಮೆಂಟ್ ಕೊಡಕ್ಕಾಗಿಲ್ಲ ಅಂತ ಹೇಳಿದ್ರೆ ಅಭಿವೃದ್ಧಿ ಮಾಡ್ತಾರಂತೆ. ಏನ್ ಅಭಿವೃದ್ಧಿ? 2 ವರ್ಷ ಆಯ್ತು. ಅಭಿವೃದ್ಧಿ ಏನ್ ಮಾಡಿದ್ದಾರೆ? ಮಣ್ಣಂಗಟ್ಟ ಮಾಡಿದ್ದಾರೆ ಅಭಿವೃದ್ಧಿ. ಬೆಂಕಿ ಇಟ್ಕೊಂಡ್ರು. ಇವರಿಗೆ ಇನ್ಯಾವ ರಾಜ್ಯದಲ್ಲೂ ಜನಗಳ ಸಮಸ್ಯೆ ಇಲ್ಲ ಒಪ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಒಪ್ಕೊಳ್ಳಿ, ಹಂಗಾದ್ರು ನಮ್ಗೆ ಇನ್ನೇನು ಇಶ್ಯೂ ಇಲ್ಲ. ಕರ್ನಾಟಕದಲ್ಲಿ ಇನ್ಯಾವ ಸಮಸ್ಯೆನೂ ಇಲ್ಲ, ಜನಗಳದ್ದು ಯಾವ ವಿಷಯವೂ ಇಲ್ಲ. ಇದು ಒಂದೇ ವಿಷಯ ಅಂತ ಒಪ್ಕೊಳ್ಳಿ ಹಾಗಾದ್ರೆ ಅವರು. ಬೇರೆ ಇನ್ನೇನು ಇಶ್ಯೂ ಇಲ್ಲ ಇವ್ರಿಗೆ ಮಾತಾಡಕ್ಕೆ. ಅಧ್ಯಕ್ಷರೇ, ಇವತ್ತು ಸದನದ ಸದಸ್ಯರ ಬಗ್ಗೆ ಹೊರಗಡೆ ಈ ತರ ಪ್ರಚಾರ ಉತ್ತರ ಕೊಟ್ಟಿದ್ದಾರೆ. ಅದನ್ನೇನು ಅಂತ ನೀವು ದಯಮಾಡಿ ಬೆಳಕು ಚೆಲ್ಲಬೇಕು. ಆಯ್ತಾಯ್ತು. ನಿಮ್ಮ ಸರ್ಕಾರ ಇದು ಕೇವಲ ರಾಜಕೀಯ ತಂತ್ರಗಾರಿಕೆಗೆ ಸದನ ಹಾಳಾಗೋದು ಬೇಡ. ನಾವು ಅವ್ರ ಬಗ್ಗೆ ತಂತ್ರಗಾರಿಕೆಗೆ ನಾವು ಭಾಗವಹಿಸೋದು ಬೇಡ. ದಯವಿಟ್ಟು ಪ್ರಶ್ನೋತ್ತರ ವೇಳೆಯನ್ನ ಕೈಗೆತ್ತಿಕೊಳ್ಳಿ. ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಈಗ ಅಧ್ಯಕ್ಷರೇ ಒಂದ್ ಸೆಕೆಂಡ್ ರಾಜನ್ ಅವರ ಬಗ್ಗೆ ನಿಮಗೆ ಚರ್ಚೆ ಮಾಡ್ತಿದ್ದಾರೆ, ನಮ್ಗೆ ಮಾತಾಡ್ಲಿಕ್ಕಿದೆಯಾ? ಮಾತನಾಡಬಾರ್ದು ಅಂತೇಳಿ ನಮ್ಮ ಪಾರ್ಲಿಮೆಂಟರಿ ಮಿನಿಸ್ಟ್ರು ಕೂಡ ಪ್ರಸ್ತಾಪ ಮಾಡಿ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಬರ್ತಾರೆ, ಅದ್ರ ಬಗ್ಗೆ ಏನಿದೆ ಅಂತ ಹೇಳ್ತಾರೆ. ಆದರೆ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರವರು. ಅವರು ನೀವು ಹೆಂಗೆ ಕೂತಿದ್ದೀರಾ, ಇಲ್ಲಿ ಹೆಂಗೆ ಕೂತಿದ್ದೀರಾ, ನೀವು ಸೀಟ್ ಅಲಾಟ್ ಮಾಡಿದ್ದೀರಿ, ಸೀಟ್ ಅಲಾಟ್ ಮಾಡಿ ಸೀಟಲ್ಲಿ ಕೂತಿ ಅದನ್ನು ಪ್ರಶ್ನೆ ಮಾಡುವಂಥ ಕೀಳು ಮಟ್ಟಕ್ಕೆ ನೀವು ಹೋಗಬಾರ್ದು ಅಂತಕ್ಕಂಥದ್ದು ನೀವು ಅದನ್ನು ಅರ್ಥ ಮಾಡ್ಕೋಬೇಕು. ಹೆಂಗೆ ಕೂತಿದ್ದೀರಿ ನಾಚಿಕೆ ಇಲ್ವಾ ನಿಮಗೆ ಅಂದರೆ ನನಗೆ ನಾಚಿಕೆ ಇಲ್ಲ. ಅಂತಹ ಕೀಳು ಮಟ್ಟದ ಮಾತುಗಳನ್ನು ಆಡ್ತಿರಲ್ಲ, ನಿಮಗೆ ನಾಚಿಕೆ ಆಗಬೇಕು. ಮತ್ತು ಅದರಿಂದ ಸನ್ಮಾನ್ಯ ಅಧ್ಯಕ್ಷರೇ, ಅದಿಲ್ಲ, ಅದು ಆಗಲಿ. ಈಗ ನಾನು ರಾಜೀನಾಮೆ ಕೊಟ್ಟಿದ್ದೀನೋ ಬಿಟ್ಟಿದ್ದೀನೋ, ನನ್ನ ರಾಜೀನಾಮೆ ಯಾರು ಕೇಳೋರೆ, ಯಾರು ಬಿಟ್ಟವ್ರೆ, ಯಾರಿಗೆ? ಈಗ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ಬಂದ ನಂತರ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ ಅಂತೇಳಿ ನಮ್ಮ ಸಂಸದೀಯ ಸಚಿವರು ಹೇಳಿದ್ದಾರೆ. ಅದಕ್ಕೆ ಬದ್ಧನಾಗಿರ್ತೀನಿ. ಆಯ್ತು, ಮತ್ತೆ ಬಿಡಿ, ಅವ್ರಿಗೆ ಬಿಡಿ. ನೀವ್ ಹೇಳ್ದಾಗ ಹೇಳ್ಬೇಕು. ಯಾಕೆ ನೋಡಿ ಮತ್ತೆ ಕೇಳ್ಬೇಡಿ. ಅವ್ರಿಗೆ ಪಾಸಿಬಲ್ ಅದು, ಅವ್ರಿಗೆ ನೀವೇ ಚರ್ಚೆ ಮಾಡ್ತೀರಿ. ಸದನದಲ್ಲಿ ಇದ್ದಾರೆ, ಏನಾದ್ರೂ ಬೆಳವಣಿಗೆ ಇದ್ರೆ ನಾವು ಅವ್ರ ಗಮನಕ್ಕೆ ತರ್ತೇವೆ, ಸದನಕ್ಕೆ ಗಮನಕ್ಕೆ ತರ್ತೇವೆ. ರಾಜಣ್ಣ ಅವ್ರ ಒಂದ್ ನಿಮಿಷಕ್ಕೆ ರಾಜಣ್ಣ ಅವರು ಅಲ್ಲ, ಒಂದೇ ನಿಮಿಷ. ರಾಜಣ್ಣ ಅವರೇ, ನೀವು ನಾಚಿಕೆ ಆಗಲ್ವಾ ಅನ್ನೋ ಪದನ ನಾನು ಹೇಳಿಲ್ಲ, ಬಳಸಿಲ್ಲ. ಇಲ್ಲ ಅಂತ ಕೇಳಿದ್ದೀನಿ. ನೀವ್ ಯಾಕೆ ಮಂತ್ರಿ ಅಲ್ದವರು ಅಲ್ಲಿ ಕೂತ್ಕೊಂಬಾರ್ದು ಅನ್ನೋ ದೃಷ್ಟಿಯಿಂದ ಕೇಳಿದ್ದೀನಿ ಅಷ್ಟೇ. ನಾನು ಅದ್ ಬಿಟ್ಟು ಬೇರೆ ಏನು ನಾನು ಹೇಳಿಲ್ಲ. ಅದೇನು ಹೇಳಿಲ್ಲ ನಾನು. ಅದೇನು ನಾನು ಹೇಳಿಲ್ಲ. ಅಧ್ಯಕ್ಷರೇ, ರಾಜೀನಾಮೆ ಕೊಟ್ಟಿಲ್ಲ ಅನ್ನುವಂತ ಮಾತಾ ಹೇಳಿಲ್ಲ ರಾಜಣ್ಣ. ನೀವು ಇನ್ನೊಂದು ಪದ ಹೇಳಿದ್ರಿ, ಲಾ ಮಿನಿಸ್ಟರ್ ಹೇಳಿದ್ರು ಮಾತಾಡಬಾರ್ದು ಅಂತ. ಹಂಗಾರೆ ಏನ್ ಕಟ್ಟಾಕಿದಾರ? ಇದೇನ್ ಡೆಮೋಕ್ರಸಿ ಪ್ಲೇಸ್ ಇದು? ಇದೇ ಹೊಸ ಪ್ರಜಾಪ್ರಭುತ್ವನ ಪ್ರಶ್ನೋತ್ತರಕ್ಕೆ ಮಾಡಿ. ಸತ್ಯ ಹೇಳಿ, ಏನದ್ರಲ್ಲ ಹೋಗುವಂಥದ್ದು?